5 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸಿಕೊಂಡು ಈಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಬೆನ್ನಲ್ಲೇ ಇವತ್ತೊಂದು ಮಹತ್ವದ ಸಭೆ ನಡೆಸೋದಕ್ಕೂ ಕೂಡ ಮುಂದಾಗ್ತಿದ್ದಾರಂತೆ ಸಿಎಂ. ಗೃಹಲಕ್ಷ್ಮಿಯರ ಖಾತೆಗೆ ಬಂದಿಲ್ಲ ಧನಲಕ್ಷ್ಮಿ. ವರ್ಷಾಂತ್ಯಕ್ಕೆ ಬಾಕಿ ಗೃಹಲಕ್ಷ್ಮಿ ಹಣವನ್ನ ಹಾಕುತ್ತಾ ರಾಜ್ಯ ಸರ್ಕಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮುಖ್ಯವಾಗಿ 2 ತಿಂಗಳ ಬಾಕಿ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬೀಳುತ್ತಾ? ಸದನದಲ್ಲಿ ಸರ್ಕಾರಕ್ಕೆ ಇದೇ ವಿಚಾರ ಮುಜುಗರ, ಸಚಿವರಿಂದಲೂ ಕೂಡ ಬೇಸರ. ಗೃಹಲಕ್ಷ್ಮಿ ಹಣ ಜಮೆಯ ಬಗ್ಗೆ ಇವತ್ತು ಮಹತ್ವದ ಸಭೆಯಂತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಭೆಯನ್ನು ನಡೆಸೋದಕ್ಕೆ ಸಿಎಂ ಮುಂದಾಗ್ತಿದ್ದಾರೆ. ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂತಹ ಹಣ ಡಿಸೆಂಬರ್ 25 ಕ್ರಿಸ್ಮಸ್ಗ, ಜನವರಿ 14 ಸಂಕ್ರಾಂತಿಗ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಂದಿನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಬದ್ಧತೆ ಇಲ್ವಾ ಅಥವಾ ನಿರ್ವಹಣೆಯೇ ಇವರಿಗೆ ಕಷ್ಟ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಇದರ ನಡುವೆ ಇವತ್ತಿನ ಮೀಟಿಂಗ್ನಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಇವತ್ತಿನ ಮೀಟಿಂಗ್ನಲ್ಲಿ ಏನಾಗಬಹುದು ಅಂಥೇಳಿ, ಒಂದು ಕಡೆ ಸೆಷನ್ನಲ್ಲಿ ಇದೇ ವಿಚಾರ ಬಿಜೆಪಿಗೆ ಅಸ್ತ್ರ ಆಗಿತ್ತು. ರಾಜ್ಯಾದ್ಯಂತ ಮಹಿಳೆಯರೆಲ್ಲ ಈ ರೀತಿಯ ಯೋಜನೆಯನ್ನ, ಈ ರೀತಿಯ ಹಣ ಹಾಕೋದಕ್ಕೆ ಯಾಕೆ ಮಾಡಬೇಕಿತ್ತು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಏನು ಮಾಡಬಹುದು ರಾಜ್ಯ ಸರ್ಕಾರ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವತ್ತು? ಪ್ರೇಮ್, ಫೆಬ್ರವರಿ ಮಾರ್ಚ್ ಏನು ಗೃಹಲಕ್ಷ್ಮಿ ಹಣ ಸ್ಕಿಪ್ ಆಗಿದೆ, ಇನ್ನೂ ಕೂಡ ಹಾಕಿಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರವನ್ನು ಸೃಷ್ಟಿ ಮಾಡಿದೆ. ಕಳೆದ 3-4 ದಿನಗಳಿಂದಲೂ ಕೂಡ ಸದನದಲ್ಲಿ ಆ ವಿಚಾರ ಪದೇ ಪದೇ ಬಿಜೆಪಿ ಎತ್ತುತ್ತಾ ಇತ್ತು. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಗೊಂದಲಕಾರಿ ಹೇಳಿಕೆಗಳು ಕೂಡ ಎಲ್ಲೋ ಒಂದು ಕಡೆ ಜನರಲ್ಲಿ ಅನುಮಾನ ಕೂಡ ಹುಟ್ಟುಹಾಕಿದೆ. ರಾಜ್ಯ ಸರ್ಕಾರಕ್ಕೆ ಈಗ ಇದು ಮುಜುಗರ. 5 ತಿಂಗಳ ಒಟ್ಟು ಕೊಟ್ಟಿಲ್ಲ, ಅದರಲ್ಲೂ ಫೆಬ್ರವರಿ ಮಾರ್ಚ್ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ. ಶಾಸಕರು, ಸಚಿವರು ಒಂದು ರೀತಿಯಲ್ಲಿ ಸಿಎಂ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆ ಸಂಜೆ ಇದೆ. ಈ ಒಂದು ಸಭೆ ಸಂದರ್ಭದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆಸಿ ಮುಖ್ಯಮಂತ್ರಿಗಳು ಏನಾಯಿತು, ಸಮಸ್ಯೆ ಯಾಕೆ ವಿಳಂಬ ಆಗಿದೆ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊತಾರೆ. ಒಂದು ಬ್ರೀಫಿಂಗ್ ತೆಗೆದುಕೊಂಡು ಆದಷ್ಟು ಬೇಗ ಈ ಒಂದು ಹಣ ಪಾವತಿ ಮಾಡಬೇಕು ಅನ್ನುವಂತಹ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಎರಡೂ ಇಲಾಖೆಗಳು ಅಂದರೆ ಆರ್ಥಿಕ ಇಲಾಖೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆಸಿ ಸೂಚನೆ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಸಾಕಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿರೋ ಹಿನ್ನೆಲೆಯಲ್ಲಿ ಆದಷ್ಟು ಇದನ್ನು ಚುಕ್ತಾ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.